ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಟು ಮೋಟಿವ್. ಈ ಒಂದು ಸಿವಿಕ್ ನಮ್ಮ ಹತ್ರ 1 ಮಂತ್ ಬಿಫೋರ್ ಬಂದಿತ್ತು ಫುಲ್ಲಿ ರಿಸ್ಟೋರೇಷನ್ಗೆ. ಇದರಲ್ಲಿ ಕ್ಲಚ್ ಅಸೆಂಬ್ಲಿ ರಿಪ್ಲೇಸ್ ಮಾಡಿದ್ದೀವಿ, ಆಮೇಲೆ ಸ್ಟೇರಿಂಗ್ ರ್ಯಾಕ್ ಅಸೆಂಬ್ಲಿ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ಟೈಮ್ ಮೆಂಬರ್ ಒಂದು ಡ್ಯಾಮೇಜ್ ಆಗಿತ್ತು, ಫುಲ್ಲಿ ಡ್ಯಾಮೇಜ್ ಇತ್ತು, ಅದು ಒಂದು ರಿಪ್ಲೇಸ್ ಮಾಡಿದ್ದೀವಿ. ಕಸ್ಟಮೈಸ್ ಬಂಪರ್ಸ್ ಹಾಕಿದ್ದೀವಿ, ಫ್ರಂಟ್ ಆ್ಯಂಡ್ ಬ್ಯಾಕು ಆ್ಯಂಡ್ ಸೈಡ್ ಸ್ಲಿಟರ್ಸ್ ಹಾಕಿದ್ದೀವಿ. ಮತ್ತು ಫುಲ್ಲಿ ಇಂಟೀರಿಯರ್ ಡೀಪ್ ಕ್ಲೀನಿಂಗು, ಎಕ್ಸ್ಟೀರಿಯರ್ ಬಾಡಿ ಪಾಲಿಶಿಂಗು ಎಲ್ಲ ಮಾಡಿದ್ದೀವಿ. ಇನ್ನೇನು ನೋಡ್ಬೋದು ನೀವೆಲ್ಲ ಪ್ರಾಪರು ಫಿನಿಶಿಂಗ್ ಎಲ್ಲ, ಪೇಂಟಿಂಗ್ ಎಲ್ಲ ನಾವು ಪ್ರೀಮಿಯಂ ಪೇಂಟ್ ಯೂಸ್ ಮಾಡಿದ್ದೀವಿ. ಆ್ಯಸ್ ಇಟ್ ಈಸ್ ಕಲರ್ ಮ್ಯಾಚಿಂಗ್ ಇದೆ. ಎಂಟೈರ್ ರೂಫ್ ಬಿಟ್ಟು ರೈಟ್ ರೌಂಡ್ ಫುಲ್ ಬಾಡಿ ಪೇಂಟ್ ಮಾಡಿದ್ದೀವಿ ಆ್ಯಂಡ್ ಫುಲ್ಲಿ ಡೀಪ್ ಕ್ಲೀನಿಂಗ್ ಆ್ಯಂಡ್ ಅಲೈಸ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೀವಿ. ಕ್ಯಾಲಿಬರ್ಸು ಪೇಂಟ್ ಮಾಡಿದ್ದೀವಿ. ಇದು ಏನಾರ ರಿಕ್ವೈರ್ಮೆಂಟ್ಸ್ ಇದ್ರೆ ಈ ಥರ ಕಸ್ಟಮೈಸ್ ಬಂಪರ್ಸು ಮತ್ತು ಮೆಕ್ಯಾನಿಕಲ್ ಏನಾರ ಸರ್ವಿಸಸ್ ಬೇಕಾದ್ರೆ ವಿಸಿಟ್ ಮಾಡಿ ಶಾಪ್ಗೆ. ನಮ್ಮ ಜೊತೆ ನಮ್ಮ ಮುನೀರ್ ಬ್ರದರ್ ಇದ್ದಾರೆ, ಫೀಡ್ಬ್ಯಾಕ್ ಕೇಳೋಣ ಇವ್ರ ಹತ್ರ. ಹೆಂಗಿತ್ತು ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಮಕ್ಕದಲ್ಲಿ ಸ್ಮೈಲ್ ನೋಡಿದ್ರೆ ಗೊತ್ತಾಗ್ಬೋದು ನಮ್ಮ ಕಾರ್ ಯಾವ ಥರ ರೆಡಿ ಆಗಿದೆ ಅಂದರೆ. 1 ತಿಂಗಳು ಮುಂಚೆ ನಮ್ಮ ಕಾರ್ ಲೈಕ್ ಫುಲ್ ಶೇಪ್ ಥರ ಆಗ್ಬಿಟ್ಟು ಫುಲ್ ಒಂಥರ ಆಗೋಯ್ತು. ಸೊ ನಾವು ಫರೀದ್ ಬೈಕ್ ಕಾಲ್ ಮಾಡಿದ್ವಿ, ಬೈಕ್ ಫಾಲ್ಟ್ ಇದೆ, ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಒಂದಕ್ಕಿಂತ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ರೆಡಿ ಮಾಡಿಕೊಟ್ಟವ್ರೆ, ನೋಡೋದೇನೆ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಫರೀದ್ ಬೈ, ನೀವು ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೀರಾ. ಸರ್ವಿಸ್ ಬಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಷ್ಟು ದಿವಸ ನೀವು 1 ಮಂತ್ ವೆಹಿಕಲ್ ಬಿಟ್ಟಿದ್ರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಕಾಯ್ಕೊಂಡು ನಾಳೆ ಏನಾಗುತ್ತೆ, ಇನ್ನೊಂದು ಫಿಟ್ಟಿಂಗ್ ಏನು ಮಾಡ್ತಾ ಇದ್ದಾರೆ ಎಲ್ಲ ಬಂದು ನೋಡಿದ್ರಿ. ಫಿಟ್ಟಿಂಗು ಸರಿಯಾಗಿ ಮಾಡಿಕೊಟ್ಟಿದ್ದಾರೆ, ಗ್ಯಾಪ್ಸ್ ಕೂಡ ಆಲ್ಮೋಸ್ಟ್ ಮಾಡಿಕೊಟ್ಟಿದ್ದಾರೆ, ಯಾವ ಥರ ಹೇಳಿದ್ದಾರೆ ಅದೇ ಥರ. ಸೊ ತುಂಬ ನಂಗಂದು ಖುಷಿ ಆಯಿತು. ಪ್ಲೀಸ್ ದಯವಿಟ್ಟು ಬನ್ನಿ, ನೀವು ಗಾಡಿ ಏನಾರ ಮಾಡಿಫಿಕೇಶನ್ ಮಾಡಬೇಕಿತ್ತು ಮಾಡಿಸ್ಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಅನ್ನು ದಯವಿಟ್ಟು ಕೊಡ್ರಿ ಎಲ್ಲರಿಗೂ. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.